ಅಜ್ಜಿ ಅಜ್ಜಿ ಮತ್ತೆ ಚಿಕ್ಕಪ್ಪನವರು ಅಪ್ಪಯ್ಯ ಎತ್ಲಾಗ ಹೋದ್ರಜ್ಜಿ. ನಾನು ಅವ್ರ ಜೊತೆ ಹೋಗ್ತಿರಲ್ವಾ, ನನಗೆ ಹೇಳ್ದಂಗೆ ಹೋಗ್ಬಿಟ್ಟಿದಾರ ಅವರು. ಕಾರ್ ಇಲ್ಲಿದ ತಕ್ಷಣ ನಾನು ಅವ್ರ ಜೊತೆ ಹೋಗೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ ಕಣಜ್ಜಿ. ಅಜ್ಜಿ ಅಜ್ಜಿ ನಾನು ಹೋಗ್ತೀನಿ ಕಣಜ್ಜಿ ಅವ್ರ ಜೊತೆ. ಏ ಪಾಪ, ನಿಮ್ಮ ಅಪ್ಪ ಏನು ನಿಮ್ ಚಿಕ್ಕಪ್ಪ ಮನೆಗೆ ಸಾಮಾನುಗಳು ತಗೊಂಡು ಹಂಗೆ ಅದೇನೇನೋ ತಗೊಂಡ್ಬರ್ಬೇಕಂತ ಹೋಗಿದ್ದಾರೆ. ಸುಮ್ಕಿರು ನೀನು. ಅವ್ರ ಜೊತೆ ನೀನೇನ್ ಮಾಡಕ್ ಹೋಗ್ತೀಯ? ಬಾ ನಮ್ ಜೊತೆ ಸೀರೆ ತಗೊಂಬರೋಣ ಹೋಗ್ಬಿಟ್ಟು. ಸೀರೆ ಅಂಗಡಿಗೆ ಹೋಗ್ಬಿಟ್ಟು ಹಂಗೆ ಒಂದ್ರಿಟ್ಟು ಮಾತ್ರೆ ಅಂಗಡಿಗೆ ಹೋಗ್ಬಿಟ್ಟು ಮಾತ್ರೆಗಳೆಲ್ಲ ತಗೊಂಡು ಹಂಗೆ ಬರೋಣ. ಬರಮ್ಮ, ಹೋಗಂಬರಮ್ಮ, ಹೊತ್ತಾಗೋಯ್ತು. ಹೋಗದಿ ಸುಮ್ಕೆ, ನಿಮ್ ಜೊತೆ ಯಾರು ಬರ್ತಾರೆ? ನಾನು ಹೆಂಗ ಅಪ್ಪ ಏನು ಚಿಕ್ಕಪ್ಪನ ಜೊತೆ ಹೆಂಗ ಅವ್ರ ಸಾಮಾನುಗಳು ತಗೊಂಬರಕ್ ಹೋಗ್ತಿದ್ರು, ಅವ್ರ ಜೊತೆ ಹೋಗಿದ್ರೆ ಇನ್ನೂ ಚೆನ್ನಾಗಿರೋದು. ಅವರು ನನಗೆ ತಿನ್ನೋದಕ್ಕೆ ಏನೇನಾರು ಕೊಡ್ಸೋರು, ಬೇಕರಿಲೆಲ್ಲಾನು ಕೊಡ್ಸೋರು. ನೀವು ನೋಡಿದ್ರೆ ನೀವು ಸೀರೆ ಅಂಗಡಿಲಿ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಆಚೆ ಕಡೆ ಬರಲಿಲ್ಲ ಅಂದ್ರೆ ಏನ್ ಮಾಡೋದು? ನಾನು ಗಂಟು ಗಟ್ಲೆ ಕುತ್ಕೋಬೇಕು ಅಲ್ಲೇ. ಎತ್ತಾಗ ಹೋಗಂಗಿಲ್ಲ, ಏನಿಲ್ಲ, ನನಗೆ ಬೇಜಾರಾಗಂಗ ಆಗುತ್ತೆ. ಹೋಗ್ರಿ ಸುಮ್ಕೆ. ನಾನು ಚಿಕ್ಕಪ್ಪನ ಹತ್ರ ಕಳ್ಸ್ಬಾ ಬಾ ಇಲ್ಲಿ ನನಗೆ. ನಾನು ಹೋಗ್ತೀನಿ ಅವ್ರ ಜೊತೆನೆ. ಪಾಪ ನೋಡಿಲೆ, ನೋಡು, ಅವಾಗ್ಲಿಂದ ನಾನು ನೋಡ್ತಿದ್ದೀನಿ, ಬೆಳಗ್ಗೆಯಿಂದ ನೀನ್ ಅವತಾರಗಳನ್ನ ನಾನು ನೋಡೋವರೆಗೆ ನೋಡ್ತಿದ್ದೀನಿ. ಯಾಕ ಅಣ್ಣನ ಅತಿ ಆಗ್ತೈತೆ? ಹೇಳ್ದಂಗೆ ಏನು ಮಾತೇ ಕೇಳಂಗಿಲ್ಲ. ಬರ್ಬೇಡಕ್ಕಲ್ಲ, ನಿಮ್ ತಾತನ ಹತ್ರ ಆರಾಮಾಗಿರ್ಲ, ಏನಾರ ತಿನ್ಕೊಂಡು ಏನಾರ ತಗೊಂಡ್ಬರ್ತೀವಿ, ಹೋಟ್ಲಲ್ಲಿ ಏನಾರ ಕಟ್ಟಿಸ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ಮಾತು ಕೇಳಲ್ಲ, ಏನಿಲ್ಲ. ಇಲ್ಲಿ ಬಂದ್ಬಿಟ್ಟು ಆಟ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ದವೆಲ್ಲ ತರಲೆಗಳು ಮಾಡ್ತಿದ್ಯಾ. ತರಲೆಗಳು ಇಲ್ಲಿ ರೋಡ್ ಹತ್ರ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ನಡಿ ಅವನ ಸುಮ್ಕೆ. ನೋಡಿಲೆ, ನಾನು ಏನಿಲ್ಲ ನೋಡು, ಅವಾಗ್ಲಿ ನಾನು ಹೇಳ್ತಿದ್ದೀನಿ, ಸುಮ್ಮಕ್ ನಿನ್ಕೊಂಡು ಅಜ್ಜಿ ಜೊತೆ ಕೈ ಇಟ್ಕೊಂಡು ಸುಮ್ಮಕ್ ತೆಪ್ಪಕ್ ಬಂದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಮಾತ್ರ ನಾನು ಇಲ್ಲಿ ಬಂದಿದೀಯ ಅಂತ ನೋಡಲ್ಲ, ಹಂಗೆ ಏರಿಕ್ ಬಿಡ್ತೀನಿ ಇವಾಗ. ನಡಿ ಸುಮ್ಕೆ. ಓಹೋ, ಹೇಳದೊಂದ್ ಮಾತು ಕೇಳಲ್ಲ, ಏನಿಲ್ಲ, ಬರೀ ತರಲೆ ಮಾಡೋದೇ ಕಲ್ಸ್ಬಿಟ್ಟಿದ್ದಾನೆ. ಅಜ್ಜಿ ಅಜ್ಜಿ ನೋಡಜ್ಜಿ, ಅಮ್ಮಯ್ಯ ಇಲ್ಲಿ ಬಂದ್ರು ನೀನು ಹೆಂಗ್ ಬೈತೈತಂತ ನೀನಾದ್ರೂ ಒಂದಿಟ್ಟು ಹೇಳಜ್ಜಿ. ನನಗ್ ಬೇಜಾರಾಗುತ್ತೆ. ಅಲ್ಲಿ ಕೂತ್ಕೊಂಡ್ರೆ ಸೀರೆ ಅಂಗಡಿ ತವ ಗಂಟು ಗಟ್ಲೆ ಯಾವ ನನ್ನ ಮಗ ಕೂತ್ಕೊಂಡಿರ್ತಾನೆ. ನಾನು ಹೋಗ್ರಿ, ನಾನು ಎಲ್ಲೂ ಬರಲ್ಲ, ನಾನು ವಾಪಸ್ ಹೋಗ್ತೀನಿ ಮಂತವ. ಪಾಪಲೇ, ನಾನು ನಿನ್ಗೆ ಹೇಳ್ತಾನೆ ಅವಾಗ್ಲೇ ನೀನು ಒಳ್ಳೆ ಮಾತಲ್ಲಿ. ಪಾಪ ಆಟ ಮಾಡ್ಬೇಡ್ಕರು, ಸುಮ್ಮಕ್ ಬರಲ್ಲ ಪಾಪ. ನಿಮ್ಮಮ್ಮ ಹಿಂಗ್ ಕೋಪ ಬಂದೈತಿ ನಿನ್ ಮೇಲೆ, ತರಲೆ ಮಾಡ್ತೀಯ, ಹೇಳೋದನ್ನ ಮಾತು ಕೇಳಲ್ಲ ಅಂತ. ಸುಮ್ಕಿರೋ ಪಾಪ, ಹೇಳದ್ ಮಾತು ಕೇಳ್ಕೊಂಡು ನನ್ನ ಜೊತೆ ಬರಲ್ಲ ಪಾಪ ಅಂತ ಹೇಳಿದೆ. ನನ್ನ ಮಾತು ಕೇಳ್ತೀಯ? ನೋಡಲಿ, ನೋಡು, ಇಲ್ಲೇ ನನಗೆ ಬೈತಂದ್ರೆ ಇನ್ನು ಮಂತವ್ ಇನ್ನೆಷ್ಟು ಬೈಬೇಡ, ಲೆಕ್ಕ ಹಾಕು. ಪಾಪ ಆಟ ಮಾಡ್ಬೇಡ, ನಿಮ್ಮಮ್ಮ ಹಿಂಗ್ ಕೋಪ ಬಂದೈತೆ. ಬಾ, ನಾವಿಬ್ರಾಳು ಮಾತ್ರೆ ತಗೊಂಬರಕ್ ಹೋಗೋಣ. ನಿಮ್ಮಮ್ಮ ಏನು ನಿಮ್ ಚಿಕ್ಕಮ್ಮ ಸೀರೆ ತಗೊಂಬರಕ್ ಹೋಗ್ಲಿ, ಸರಿನಾ? ಅತ್ತೆ, ನೀವ್ ಇತ್ಲಾಗ ಬರ್ರಿ, ಅವನಿಗೆ ಉಬ್ಬತ್ತಿಸ್ಬೇಡ್ರಿ, ಬರ್ರಿ ಇಲ್ಲಿ ಇತ್ಲಾಗಿ. ನೀವ್ ಏನ್ ಹೇಳಿರೋ ಅವನು ಮಾತ್ ಕೇಳಲ್ಲ. ಅವನಿಗೆ ಹೆಂಗ್ ಬಗ್ಗಸ್ಬೇಕಂತ ಚೆನ್ನಾಗ್ ಗೊತ್ತ. ಇತ್ಲಾ ಬರ್ರಿ ಇಲ್ಲಿ. ಹೇಳದ್ ಮಾತ್ ಕೇಳಲ್ಲ, ಏನಿಲ್ಲ, ಬರ್ರಿ ತರಲೆ ಕಲ್ತಾನೆ. ಮಂತವ ಆರಾಮಾಗಿ ಅವ್ರ ತಾತನ ಜೊತೆ ಇದ್ದಿದ್ರೆ ಪಾಪ ಅವ್ರ ತಾತನ್ ಬೇಜಾರಾಗ್ತಿತ್ತು. ಏನಾರ ಕೆಲಸ ಮಾಡ್ಕೊಂಡು ಓದ್ಕೊಡೋದು ಬರ್ಕೊಡೋದು ಮಾಡಂಗಿಲ್ಲ ಅಣ್ಣ. ಬರೀ ಊರ್ ತಿರ್ಗಾಡೋದ್ ಮಾತ್ರ ಚೆನ್ನಾಗ್ ಕಲ್ತಾನೆ. ನಡಿಯ, ಸುಮ್ಮಕ್ ನಡಿಯೋ, ಸಾಕು. ಅಕ್ಕ ಸುಮ್ನಿರಿ ಅಕ್ಕ, ಏನು ಬೈಯಕ್ ಹೋಗ್ತಿದ್ರ ಸುನಿಲಂಗೆ? ಲೋ ಸುನಿಲ, ಬಾರ, ನನ್ ಕೈ ಇಟ್ಕ ಬಾಯ್ಲಿ. ಇಬ್ರಾಳದನ್ನು ಹೋಗೋಣ ನಾವು. ನಿನ್ಗೆ ಏನೇನ್ ಬೇಕು ನಾನು ಕೊಡಿಸ್ಕೊಂಡ್ ಬರ್ತೀನಿ, ನಡಿ. ಹಂಗೆಲ್ಲ ಆಟ ಮಾಡಬಾರ್ದು ಕಣಪ್ಪ, ನಿನಗ್ ಗೊತ್ತಾಗಲ್ವೇನೋ ಸುನಿಲ. ಬಾ ಹೋಗನ್ ಬಾ. ಬೇಡ ಬಿಡಿ ಚಿಕ್ಕಮ್ಮ, ಎಲ್ಲಾರು ಬೈತಾರೆ ನನಗೆ. ನನ್ ಮೇಲೆ ಒಂದ್ ರೀಟನು ಪ್ರೀತಿ ಇಲ್ಲ ಬಿಡ್ರಿ. ನಾನು ಯಾಕಾರ ಬಂದ ಏನೋ, ನಾನು ಆರಾಮಾಗಿ ಹೆಂಗ ನಮ್ ತಾತ ಆ ಗಿರಿಶಣ್ಣನ ಅಂಗಡಿಲಿ ಹೆಂಗ ಚರ್ಮುರಿನೂ ಏನಾರ ತಗೊಂಬರೋದು, ಕಾರ್ಕರವಾಗಿರೋದು, ಚರ್ಮುರಿ ಚಕ್ಲಿ ಬೋಂಡ ಎಲ್ಲ ತಿನ್ಕೊಂಡು ಹೆಂಗ ಆರಾಮಾಗಿ ನಾನು ತಾತ ಇರ್ತಿದ್ದು ಮಂತವ. ನಾನ್ ಸುಮ್ಕೆ ಆಳೋದವನು ನಿಮ್ ಜೊತೆ ಯಾಕಾರ ಬಂದು ಏನೋ ಅತ್ಲಾಗಿ. ನಮ್ ತಾತ ಹೆಂಗ ಹೇಳ್ತು, ಬಾರ ಪಾಪ ಹೋಗ್ಬೇಡ ಅವ್ರ ಜೊತೆ, ಬಾರ ಪಾಪ ಅಂತ. ನಾನ್ ಸುಮ್ನೆ ಅತ್ಲಾಗಿ ಏನೋ ಖುಷಿಗ್ ಬಂದ್ಬಿಟ್ಟೆ. ಇವ್ರು ಏನು ಕೊಡ್ಸಲ್ಲ, ಏನು ಮಾಡಲ್ಲ. ಬರೀ ಬೈತಿರ್ತಾರೆ, ಯಾವಾಗ ನೋಡಿದ್ರು ಮಾತಿಗೂ ಬೈತಾರೆ ಇರ್ತಾರೆ. ಹೋಗ್ರಿ, ನಾನು ಹೋಗ್ತೀನಿ ವಾಪಸ್ ಮಂತವ. ಬಾರಜಿ, ನನಗ್ ಬಿಟ್ಟು ಪಾಪ, ನಾನು ಹೋಗ್ತೀನಿ. ಅಲ್ಲ ಕಣ ಪಾಪ, ಅಲ್ಲ ಕಣ, ಇವಾಗ ತಿಪ್ಟೂರಿಗೆ ಬಂದ್ಬಿಟ್ಟಿದೀವಿ ಸಾಮಾನೆಲ್ಲ ತಗೊಂಬರಕ್ಕೆ. ತಿರ್ಗಾ ಇವಾಗ ಮಂತ ಹೋಗು ಅಂದ್ರೆ ಎತ್ಲಾಗಿಂದ ಹೋಗಕ್ಕಾಗುತ್ತೆ? ಸುಮ್ಕಿರಪ್ಪ, ಹಿಂಗ ಆಡ್ಬೇಡ ನೀನು. ಆಮೇಕಿಂದ ಇನ್ನೇನ್ ಸಾಮಾನುಗಳೆಲ್ಲ ಸೀರೆಗಳೆಲ್ಲ ತಗೊಂಡು ನಿಮ್ಮ ಅಪ್ಪ ಯಾರುಗಳು ನಿನ್ನೆ ದಿನಸಿ ಸಾಮಾನೆಲ್ಲ ತಗೊಂಡ್ ಬರ್ತಾರೆ. ಅಷ್ಟರಲ್ಲಿ ಒಂದೇ ಸಲ ಹೋಗ್ಬಿಟ್ರೆ ಆಗುತ್ತೆ ಅತ್ಲಾಗಿ. ಈಗ ತಿರ್ಗಾ ಕರ್ಕೊಂಡು ಹೋಗ್ಬಿಟ್ಟು ನೀನು ಬಿಟ್ಟು ಬರಕ್ ಆಗುತ್ತೇನಪ್ಪ? ನಿಮ್ಮ ಅಮ್ಮಯ್ಯ ಬೈಯುತ್ತಂತ ಹೇಳ್ತಿದೀನಿ, ತಿರ್ಗಾ ನೀನ್ ಅದ್ ಯಾಕೆ ಹಿಂಗ ಆಟ ಮಾಡ್ತಿದ್ದೆ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಸುಮ್ಕಿರೋ ಪಾಪು, ಹಂಗ ಆಡ್ಬಾರ್ದು. ಆಯ್ತಾಯ್ತು ಬಾರಜಿ, ಇನ್ನೇನ್ ಮಾಡಕ್ಕಾಗುತ್ತೆ? ನಿಮ್ ಜೊತೆ ಬಂದಿದ್ ತಪ್ಪಿಗೆ ಇವತ್ತು. ಇನ್ನೊಂದ್ ದಿವಸ ನಾನಂತೂ ನಿಮ್ ಜೊತೆ ಬರಲ್ಲಮ್ಮ. ನೀವ್ ಏನಾರ ಮಾಡ್ಕೊಳ್ರಿ, ನೀವ್ ಎಷ್ಟ್ ಕರೆದ್ರು ನಾನಂತೂ ಬರಲ್ಲ ಕಣಜ್ಜಿ. ಏನೋ ಇವತ್ತೊಂದ್ ದಿವಸ ಬಂದ್ಬಿಟ್ಟೆ ಅತ್ಲಾಗಿ. ನಾನು ಏನೋ ಖುಷಿಗ್ ಬಂದ್ಬಿಟ್ಟು ನಿಮ್ ತಾವೆಲ್ಲ ಸಿಗಾಕಣಂಗ್ ಆಗೋಯ್ತು ನನ್ನ ಪರಿಸ್ಥಿತಿ. ಏನು ಮಾಡಕ್ಕಾಗಲ್ಲ, ಬರೋದು ಬಂದಿದೀನಿ ಇವಾಗ. ನಡ್ರಿ ಹೋಗೋಣ. ಅಮ್ಮಣ್ಣೆ,
ಬರ್ರಿ ಅಮ್ಮಣಿ ಹೊತ್ತಾಗೋಯ್ತು. ಇನ್ನು ನಿನ್ ಕಡೆ ಏನ್ ಮಾಡ್ತಿದ್ರ? ಬರೀ ಬೇಗ ಹೋಗೋಣ. ಸೀರೆ ತಗೊಂಡ್ಬಿಟ್ಟು ಹಂಗೆ ಒಂದಿಟ್ಟು ನನ್ಗೆ ಮಾತ್ರೆಗಳೆಲ್ಲ ತಗೋಬೇಕು. ಹಂಗೆ ಒಂದಿಟ್ಟು ಇದಕ್ಕೆ ಮಾರ್ಕೆಟಿಗೆ ಹೋಗ್ಬಿಟ್ಟು ತರಕಾರಿಗಳು ತಗೊಂಬೇಕಿದ್ರೆ ಅಮ್ಮಣ್ಣಿ. ಅದು ಹೀರೆಕಾಯಿ ಮತ್ತೆ ಬೆಂಡೆಕಾಯಿ ಅವೆಲ್ಲ ತಗೋಬೇಕಿತ್ತು. ಒಂದಿಟ್ಟು ಟೊಮೆಟೊ ಹಣ್ಣು ಅವೆಲ್ಲ ತಗೋಬೇಕಿತ್ತು. ಹಂಗೆ ಪೂಜೆ ಸಾಮಾನುಗಳು ತಗೋಬೇಕಿತ್ತು. ಒಂದಿಟ್ಟು ಊದ್ಬತ್ತಿ ಖಾಲಿ ಆಗೈತೆ, ಕರ್ಪೂರ ಖಾಲಿ ಆಗೈತೆ ಪೂಜೆಗೆಲ್ಲ, ಅವೆಲ್ಲ ತಗೋಬೇಕಿತ್ತು. ಬರ್ರಿ ರಪ್ಪನ ಹೋಗ್ಬಿಟ್ಟು ಮೊದ್ಲು ಸೀರೆ ತಗೊಂಡ್ಬಿಟ್ಟು ಹೋಗ್ಬಿಡೋಣ. ಬರಮ್ಮ ಹೋಗೋಣ. ಒತ್ತಾಗ ಹೋಯ್ತ್ಕೊಂಡ್ ಬರ್ರಿ. ಸುಮ್ಮಕ್ಕೆ ಯಾಕೆ ನಿಂತಿದ್ರೆ ಈ ಬಿಸಿಲಲ್ಲಿ? ಅತ್ತೆ ಇವಾಗ ಸೀರೆನು ಬೇಡ ಏನು ಬೇಡ, ನಡ್ರಿ ಸುಮ್ಕೆ. ಅದೇನೇನ್ ತಗೋಬೇಕು ತಗೊಳ್ರಿ. ನನ್ಗೆ ನೀನೇನು ಕತೆ ಇವಾಗ ಸೀರೆ? ನೀವು ಚೆನ್ನಾಗಿ ಹೇಳ್ತೀರಾ ನೀವು. ಎಂತದ್ದು ಬೇಡ, ನಡ್ರಿ ಮನೆಗೆ ಸಾಮಾನುಗಳೆಲ್ಲ ತಗೊಂಡು ತರಕಾರಿಗಳೆಲ್ಲ ತಗೊಂಡು ನೀವು ಮಾತ್ರೆಗಳೆಲ್ಲ ತಗೊಂಡು ಹೋಟ್ಲಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗ್ಬಿಡೋದತ್ಲ ಮನೆ ಕಡೆ. ಸೀರೆ ಇನ್ನೇನು ಮಾಡುತ್ತೆ? ಅತ್ತೆ ಇವಾಗ ಏನು ಬೇಡ, ಸೀರೆನು ಬೇಡ, ಏನು ಬೇಡ, ನಡೀರಿ ಸುಮ್ಕೆ. ಒತ್ತಾಗ ಹೋಗ್ಬಿಡುತ್ತೆ. ಅವ್ರು ಬೇರೆ ಸಾಮಾನುಗಳೆಲ್ಲ ತಗೊಂಬರಕ್ ಹೋಗಿದಾರಲ್ಲ, ನಾವ್ ಬೇರೆ ಈಗ ಸೀರೆ ಶಾಪಿಂಗಿಗೆ ಹೋದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಅವ್ರು ಬಂದ್ಬಿಟ್ಟು ವೇಟ್ ಮಾಡೋದು ಅವೆಲ್ಲ ಸರಿ ಆಗಲ್ಲ. ನಡೀರಿ, ಇನ್ನೊಂದ್ ದಿವಸ ಬೇಕಾದ್ರೆ ಬಂದ್ರೆ ಆಗುತ್ತೆ. ಅಥವಾ ನಾನೇ ಬೆಂಗಳೂರಿಗೆ ಹೋಗ್ತೀನಲ್ಲ ಅತ್ತೆ, ಆ ಬೆಂಗಳೂರಿಂದಾನೇ ತಗೊಂಡ್ಬರ್ತೀನಿ. 3 ಜನಕ್ಕೂ ಸೀರೆ ಚೆನ್ನಾಗಿರೋದು ತಗೊಂಡ್ಬರ್ತೀನಿ. ಇವಾಗ ನಡೀರಿ, ಇವಾಗ ಏನು ಬೇಡ, ಆ ತರಕಾರಿಗಳೆಲ್ಲ ತಗೊಂಡು ಯಾವ್ದಾರ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡ್ ಬರೋಣ. ಬುಕ್ಕಡಜಿ ಹಂಗೆ ಮಾಡ್ರಜಿ. ಯಪ್ಪ ಹೆಂಗ ಸೀರೆ ಅಂಗಡಿ ಹೋಗ್ಲಿಲ್ಲ ಅಂದ್ರೆ ಸಾಕು. ಅಲ್ಲಿ ಹೋದ್ರೆ ಗಂಟೆ ಮಾಡ್ತಾರೆ ನಮ್ಮ ಅಜ್ಜಿ. ಯಪ್ಪ ಅಲ್ಲಿ ನೋಡಕ್ ಆಗಲ್ಲ ಸೀರೆಗಳು. ನಮ್ಮ ಅಮ್ಮಯ್ಯ, ನಮ್ಮ ಅಜ್ಜಿ, ನಮ್ ಚಿಕ್ಕಮ್ಮ ಎಲ್ಲಾರದು ಆ ಸೀರೆ ಬೇಡ, ಈ ಸೀರೆ, ಈ ಸೀರೆ ಬೇಡ, ಆ ಸೀರೆ, ಆ ಡಿಸೈನ್ ಚೆನ್ನಾಗಿಲ್ಲ, ಈ ಡಿಸೈನ್ ಚೆನ್ನಾಗಿಲ್ಲ ಅಂತ ಗಂಟೆ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಏನ್ ಮಾಡೋದು ಮತ್ತೆ? ನನ್ಗಂತೂ ಕೂತ್ಕೊಳಕ್ ಆಗಲ್ಲಪ್ಪ, ಸಖತ್ ಹಿಂಸೆ ಆಗುತ್ತೆ. ಅಜ್ಜಿ ಬೇಡ ಕನ್ನಡಿ ಅಜ್ಜಿ. ಇನ್ನೊಂದ್ ದಿವಸ ಬಂದ್ರೆ ಆಗುತ್ತೆ, ನಡ್ರಿ ಹೋಗೋಣ. ಚಿಕ್ಕಮ್ಮ ಹೇಳ್ತಿರೋದೇ ಕರೆಕ್ಟ್ ಐತೆ. ಚಿಕ್ಕಮ್ಮ ಅಮ್ಮ ಹೇಳ್ತಿರಂಗೇನೆ ಇನ್ನೊಂದ್ ದಿವಸ ಬಂದ್ ತಗೊಂಡ್ರೆ ಆಗುತ್ತೆ, ಇಲ್ಲ ಚಿಕ್ಕಮ್ಮ ತಗೊಂಡ್ಬರುತ್ತೆ. ನಡಿಯಜ್ಜಿ ಬೇಡ, ಇವಾಗ ಹೋಗೋಣ. ಮಂತವ ಪಾಪ ಅಪ್ಪ ಚಿಕ್ಕಪ್ಪ ಬಂದು ಎಷ್ಟೊತ್ತಂತ ಕಾಯ್ಕೊಂಡಿರ್ತಾರೆ, ಗೊತ್ತಾಗಲ್ವೇನಜ್ಜಿ? ಅಲ್ಲಿ ನೋಡಿದ್ರೆ ತಾತ ಮಂತವ್ಲ ಒಬ್ರೇ ಇದ್ದಾರೆ. ಅಲ್ಲಿ ಮಂತವ್ ಕೆಲ್ಸ ಎಲ್ಲ ಮಾಡ್ಬೇಕು. ನಡ್ರಿ ಹೋಗೋಣ, ಏನು ಬೇಡ. ನನ್ನ ಮಗನಿಗೆ ಏನಾಯ್ತಂತ ಕಾಣೋಣ ಇವ್ರು. ಮಂತವ ಇಲ್ಲ ಬರಲ್ಲ ಅಂತ ಹೇಳಿ ತೆಪ್ಪಗವ್ರು ತಾತನ ಜೊತೆ ಸುಮ್ಮ ಕೂತ್ಕೊಳ್ಳಲ್ಲ, ಏನಿಲ್ಲ. ಇಲ್ಲಿ ಬಂದ್ಬಿಟ್ಟು ಇವಾಗ ಮಂತಾವ್ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬರ್ರಿ, ಮಂತಾವ್ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬರ್ರಿ ಅಂತ ಅಯ್ಯ ಅನ್ನಿಸ್ತಿದ್ದಾನೆ. ಏನು ತಗೊಳಕ್ ಬಿಡ್ತಿಲ್ಲ, ಏನಿಲ್ಲ. ನೋಡ ಅದಕ್ಕೆ ನಿನಗೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಹೇಳೋದು ಹಿಂಗ ಅಯ್ಯ ಅನ್ನಿಸ್ತಿ ಅಂತಾರೆ. ಸುಮ್ಮಕ್ ನಿಂತ್ಕೋಬೇಕು. ಮಕ್ಳು ಹಿಂಗೆ ತರಲೆ ಮಾಡಬಾರ್ದು. ಹೇಳದ್ ಮಾತು ಕೇಳ್ಕೊಂಡು ತೆಪ್ಪಗಿರ್ಲ ಪಾಪ ಅಂತ ಹೇಳ್ತಿದೀನಿ ನಿನಗೆ. ಇತ್ಲಾಗಿಂದ ಹೋಗ್ಬೇಕಾದ್ರೆ ಹೊಸ ಜಾಮಿಟ್ರಿ ಬಾಕ್ಸು, ಅದರಲ್ಲಿ ಎಲ್ಲ ಇರ್ತವೆ. ಪೆನ್ ಅಂತೆ, ಪೆನ್ಸಿಲ್ ಅಂತೆ, ಮತ್ತೆ ಸ್ಕೆಚ್ ಪೆನ್ ಅಂತೆ, ಬಣ್ಣದ ಪೆನ್ಸಿಲ್ ಅಂತೆ, ಎಲ್ಲ ಕೊಡಿಸ್ಕೊಂಡು ಹೋಗ್ತೀನಿ. ಸುಮ್ಕಿರು, ಹಂಗಾಟ ಮಾಡ್ಬೇಡ. ಏನ್ ಹುಡುಗ ಆಗಿದೆ ಏನಪ್ಪ ಅತ್ಲಾಗಿ. ಹೋಗನ್ ಕಣಜ್ಜಿ ಅಂತ ಒಂದೇ ಸಂಖ್ಯೆ ಹಿಂಗ ಆಟ ಮಾಡ್ತಿದ್ರೆ ಆಗುತ್ತೇನ್ ಪಾಪ? ಸುಮ್ಮಕ್ ನಿಂತ್ಕೋಬೇಕಣಪ್ಪ ಮಕ್ಳು, ಹಿಂಗ ಆಟ ಮಾಡಬಾರ್ದು. ಬೇಡ ಕಾಲ ಮಂತವಲ್ಲ ಇರಂತ ಹೇಳಿದ್ರು ಇರಲ್ಲ. ಇಲ್ಲಿ ಬಂದ್ಬಿಟ್ಟು ಮನೆ ಕರ್ಕೊಂಡು ಹೋಗ್ಬಿಡ್ರಿ ಅಂತಾನೆ ಹೇಳ್ತಾನೆ. ಯಾಕೆ ಹಿಂಗ ಏನಸ್ತಿ ಏನೋ? ಆಯ್ತಾಯ್ತು ಬಿಡು. ನಾನೇನು ಏನು ಮನೆ ಕರ್ಕೊಂಡು ಹೋಗೋಣ ಅಂತ ಏನ್ ಹೇಳಿಲ್ಲ. ಸೀರೆ ಅಂಗಡಿ ತಾವೇನು ಹೋಗೋದ್ ಬೇಡ ಕಣಜ್ಜಿ. ಇನ್ನೊಂದ್ ದಿವಸ ಸೀರೆ ತಗೊಂಡ್ರಿ ಪಾಪ ಅಪ್ಪ ಏನಂದ್ರು ಚಿಕ್ಕಪ್ಪ ಬಂದ್ಬಿಟ್ಟು ಕಾಯ್ಕೊಂಡಿರ್ತಾರೆ. ನೀವು ಸೀರೆ ಶಾಪಿಂಗಿಗೆ ಹೋದ್ರೆ ಟೈಮ್ ಮಾಡ್ತಿರಲ್ಲ, ಟೈಮ್ ಆಗುತ್ತೆ ಅಂತ ನಾನು ಹೇಳ್ದೆ. ಅದ್ರಲ್ಲಿ ಏನೈತೆ ತಪ್ಪು? ಹೆಂಗ್ ಬೇಕು ಹಂಗೆ ಮಾತಾಡ್ತೀಯಲ್ಲ ಜಿ ನೀನು. ಪಾಪ ಯಾಕೆ ಏನಾಗೈತೆ ನಿನಗೆ? ಅಬ್ಬಬ್ಬಬ್ಬಬ್ಬಬ್ಬ. ಅಜ್ಜಿಗ್ ಬೇರೆ ತಿರುಗ್ ಬೇರೆ ಮಾತಾಡೋದ್ ಕಲ್ತೀಯನ್ನು ಅಣ್ಣಯ್ಯ ನೀನು. ಪರವಾಗಿಲ್ಲ ಕಳ ಪಾಪ, ಏನು ಅನ್ಕೊಂಡಿದ್ದೆ ಕಣ ನಾನು ನಿನ್ಗೆ. ಅಲ್ಕಣ ಪಾಪ. ನಾವಿರುವಾಗ್ಲೇ ನಿಮ್ಮ ಅಜ್ಜಿಗೆ ಹಿಂಗೆ ಹೇಳ್ತಿದ್ಯಲ್ಲ. ನಾವಿಲ್ದಲೇ ಇದ್ದಾಗ ನಿಮ್ಮ ಅಜ್ಜಿ ತಾತ ಮಾತ್ರ ಕರ್ಕೊಂಡ್ ಬಂದಾಗ ತಿಪ್ಟೂರಿಗೆಲ್ಲ ಟೌನಿಗೆಲ್ಲ ಇನ್ನೆಷ್ಟ ಏನು ಸಿರ್ಬೇಡ ಲೆಕ್ಕ ಹಾಕು ನೀನು. ನಿನ್ಗೆ ಹಿಂಗೆ ಬಿಟ್ರೆ ಆಗಲ್ಲ ಕಣಬಾ. ನಿನ್ಗೆ ನಾಳೆ ಸ್ಕೂಲ್ ತಾ ಬರ್ತೀನಿ ಕಣಬಾ. ಒಂದಿಟ್ಟು ಮೇಷ್ಟ್ರ ತಾ ಬೇಡ ಬರ್ಬೇಕು, ಅವಾಗ್ಲೇ ನೀನು ಬುದ್ಧಿ ಕಲಿಯೋದು ಅಣ್ಣ ನೀನು. ಅಮ್ಮಣ್ಣಿ ಹೋಗ್ಲಿ ಬಿಡ್ರೆ ಅಮ್ಮಣ್ಣಿ. ನೀವೊಂದ್ರಿಟ್ಟು ಸುಮ್ಮಕ್ ನಿಂತ್ಕೊಳ್ರಿ. ನೀವೊಂದ್ರಿಟ್ಟು ಹಂಗ ಆತರ ಬಿಡ್ಬೇಡ್ರಿ, ಆತರ ಮಾಡ್ಬೇಡ್ರಿ. ಅಲ್ಕಡ್ರಮ್ಮ, ಸೀರೆ ಅಂಗಡಿ ತಾವ್ ಹೋಗೋದ್ ಬೇಡ, ಲೇಟ್ ಆಗುತ್ತೆ ಒತ್ತಾಗುತ್ತಂತ ಹೇಳ್ತಿದ್ರಲ್ಲ. ನಿಮ್ ಮಾವಯ್ಯ ಕಳ್ಸೈತೆ, ದುಡ್ಡು ಕೊಟ್ಟು ಕಳ್ಸೈತೆ. ಆ ಹುಡುಗಿ ಇಬ್ಬರ ಆಳು ಅಪರೂಪಕ್ಕೆ ಬಂದಿದ್ದಾರೆ ಟೌನಿಗೆ ನಿನ್ ಜೊತೆ. ಇಬ್ಬರಿಗೂ ಚೆನ್ನಾಗಿರೋ ಸೀರೆ ಕೊಡಿಸ್ಕೊಂಡು ನೀನು ಒಂದ್ ಸೀರೆ ತಗೊಂಡ್ ಬರ್ಬೇಕು. ಮತ್ತೆ ತಗೊಂಡ್ ಬರ್ದಂಗೆ ಹಂಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ, ಮತ್ತೆ ರೇಟ್ ಜಾಸ್ತಿ ಆಗುತ್ತೆ ಹಂಗೆ ಹಿಂಗೆ ಅನ್ಕೊಂಡ್ಬಿಟ್ಟು ಅಂತ ಹೇಳ್ ಕಳ್ಸೈತ್ ಕಣಮ್ಮ ನಿಮ್ ಮಾವಯ್ಯ. ಹಂಗೆ ಹೋಗ್ಬಿಟ್ರೆ ನಾನು ಬಯಸ್ಕೋಬೇಕಾಗುತ್ತೆ ನಿಮ್ ಮಾವಯ್ಯನ ಕೈಲಿ. ಬರಮ್ಮ, ಚೆನ್ನಾಗಿರೋ ಸೀರೆ ತಗ ಬರಮ್ಮ. ಇನ್ನೇನ್ ಸಂಕ್ರಾಂತಿ ಹಬ್ಬ ಬೇರೆ, ಮುಂದುವಾರ ಸಂಕ್ರಾಂತಿ ಹಬ್ಬ ಅಲ್ವೇದ್ರಮ್ಮ. ಬರ್ರಿ ಹಬ್ಬದ ದಿವಸ ಚೆನ್ನಾಗಿರೋ ಸೀರೆ ಉಟ್ಕೊಂಡು ಪೂಜೆ ಎಲ್ಲ ಮಾಡಿರಂತೆ ಬರಮ್ಮ. ನಾವು ಪ್ರೀತಿಯಿಂದ ಏನೋ ಕೊಡ್ಸೋಣಂತ ನಾವೇನೋ ಮಾಡ್ತೀವಮ್ಮ. ನೀವು ಸೊಸಂದ್ರಗಳು ಇದ್ದೀರಲ್ಲ, ನೀವು ಮಾತೆತ್ತಿರಿ ಏನು ಬೇಡ ಏನು ಬೇಡ ಅಂತೀರಮ್ಮ. ಬಲು ಬೇಜಾರು ಮಾಡಿಸ್ಬಿಡ್ತೀರಾ ಅಲ್ಕಂಡ್ರಮ್ಮ.
ನಾವು ಕಷ್ಟಪಟ್ಟು ಮಾಡ್ತಿರೋದು ಏನಕ್ಕೆ ನಿಮ್ಗೋಸ್ಕರನೇ ಅಲ್ವೇನ್ರಮ್ಮ. ನೀವು ಚೆನ್ನಾಗಿದ್ರೆ ತಾನೆ ನಾವು ಚೆನ್ನಾಗಿರೋದು. ಬರ್ರಿ ತಾಯಿ, ಬರಮ್ಮ ಬರಮ್ಮ, ತಗೋಣ ಬರಮ್ಮ. ಹೊತ್ತಾಗೋಯ್ತು. ಈಟೊತ್ತಿಗೆ ಮಾತಾಡ್ಕೊಂಡು ನಿನ್ಕೊಂಡಷ್ಟರಲ್ಲಿ ಹೋಗ್ಬಿಟ್ಟು ಚೆನ್ನಾಗಿರೋ ಸೀರೆನೇ ತಗೋಬೋದಿತ್ತಮ್ಮ. ನೀವ್ ಅದ್ ಯಾಕೆ ಹಿಂಗ್ ನಿನ್ಕೊಂಡು ನನ್ಗೆ ಅಯ್ಯ ಅನ್ನಿಸ್ತಿದ್ರೆ ಗೊತ್ತಾಗ್ತಿಲ್ಲ. ಆಯ್ತು, ಈಗ ಬರ್ತೀರಾ ಬರಲ್ಲ ಹೇಳ್ರಿ ನೀವು, ಸಾಕು. ಇಲ್ಲ ಕಣತೆ, ಇವಾಗ ಏನು ಬೇಡ ನಡ್ರಿ ಅತ್ತೆ. ಆ ಮಾವಯ್ಯ ಹೇಳುತ್ತಂತ ನೀವು ಮಾವಯ್ಯನ ಮಾತು ಕೇಳ್ಕೊಂಡ್ಬಿಟ್ಟು ಏನು ಬೇಡಕ ನಡ್ರಿ ಅತ್ತೆ. ಸುಮ್ಮಕ್ಕೆ ಯಾಕೆ ಹಿಂಗ್ ಆಟ ಮಾಡ್ತಿದಾರ ನೀವು, ಚಿಕ್ಕ ಮಕ್ಳು ಆಟ ಮಾಡಂಗೆ. ಅವ್ನ್ ಪಾಪ ಬೇರೆ ಅಯ್ಯ ಅನ್ನಿಸ್ತಿದ್ದಾನೆ. ಅವನಿಗೆ ಕರ್ಕೊಂಡ್ ಬರ್ಬೇಡ್ರಿ ಅಂದ್ರು ಅವನಿಗೆ ಬೇರೆ ಜೊತೆಲಿ ಕರ್ಕೊಂಡ್ ಬಂದ್ಬಿಟ್ಟು ಆಟ ಮಾಡ್ಕೊಂಡ್ ಕುತ್ಕೊಳ್ತಿದ್ದಾನೆ. ಬೇಡ ಬರ್ರಿ ಅತ್ತೆ, ಇನ್ನೊಂದ್ ದಿವಸ ಸುಮ್ಮಕ್ ಇನ್ನೊಂದ್ ದಿವಸ ತಗೊಂಡ್ರೆ ಆಗೋದು. ಬರ್ರಿ ಇವಾಗ ಹೋಗೋಣ ಮಂತವ. ಸರಿ ಕಣ್ರಮ್ಮ, ಆಯ್ತು ನಡ್ರಿ. ಏನು ಬೇಡ, ನನ್ ಪಾಡಿಗೆ ನಾನು ಬರ್ತೀನಿ. ಸೀರೆಗಳು ಅದೇನೇನ್ ತಗೊಂಡ್ಬರ್ಬೇಕು ನಾನು ಬರ್ತೀನಿ, ನನಗೆ ಚೆನ್ನಾಗ್ ಗೊತ್ತೈತೆ. ನಿಮ್ ಪಾಡಿಗೆ ನೀವು ಹೋಗ್ರಿ, ನೀವು ಮಂತ ಹೋಗ್ರಿ. ಆ ಹುಡುಗರು ಕರ್ಕೊಂಡು ನಿಮ್ ಪಾಡಿಗೆ ಹೋಗ್ರಿ. ನನಗೆ ಪಾಪ, ಲೇ ಪಾಪ ಸುನಿಲ ಬಾರ, ನಾವಿಬ್ರು ಹೋಗೋಣ ಬಾರ. ನಿಮ್ಮ ಅಮ್ಮ ಇಂದಗಳು ನಿಮ್ ಚಿಕ್ಕಮ್ಮ ಇಬ್ರು ಬಲು ದೊಡ್ಡವರಾಗ್ಬಿಟ್ಟಿದ್ದಾರೆ. ನನ್ನ ಮಾತೇ ಕೇಳಂಗಿಲ್ವಲ್ಲೋ, ಮಾತೇ ಕೇಳಲ್ಲ ಇವರೆಲ್ಲ. ಬಲು ದೊಡ್ಡವರು, ಏನನ್ನ ಬಲು ಕಲ್ತ್ ಬಿಟ್ಟಿದ್ದಾರೆ ಕಣಪ್ಪ ಇವ್ರು. ನಡಿ ನಾವ್ ಹೋಗೋಣ ಬಾ. ಅವ್ರವ್ರಿಗೆ ಇಷ್ಟ ಬಂದಾಗ ಅವ್ರು ಏನಾದ್ರು ತಗೊಳ್ಳಿ. ನಾವೇನೋ ಪ್ರೀತಿಯಿಂದ ನಮ್ಮ ಹೆಣ್ಮಕ್ಳು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತಿದ್ದೀನಲ್ಲ ಇಬ್ರು ಸೊಸೆದ್ರಗಳಿಗೆ, ಅದಕ್ಕೆ ಹಿಂಗೆಲ್ಲ ಮಾಡೋದ್ ನನಗೆ ಬಲು ಬೇಜಾರು ಮಾಡಿಸ್ತಾರೆ ಇವ್ರು. ಬಾ ಹೋಗೋಣ ಬಾ. ಬಾಲಾಜಿ ಹೋಗೋಣ, ಹೋಗೋಣ ಕಣ್ ಬಾಲಾಜಿ ನಾವು. ಅಮ್ಮ ಏನಿಗೂ ಮಾತಾಡಿಸ್ಬೇಡ, ಬಾ ಹೋಗೋಣ ಬಾ. ನಾನು ಹೇಳಿದೆ ನಿನಗೆ ಬಡ್ಕಂಡೆ. ಅಕ್ಕ ಅಕ್ಕ, ಅತ್ತೆ ಬಲು ಬೇಜಾರ್ ಮಾಡ್ಕೊಂಡಿದ್ದಾರೆ. ಬರ್ರಿ ಅತ್ಲಾಗಿ, ಅತ್ತೆ ಕರ್ಕೊಂಡು ಹೋಗುತ್ತಾವಳೆ, ಹೋಗ್ಬಿಟ್ಟು ಸೀರೆ ತಗೊಂಡ್ ಬರ್ರಿ. ಇಲ್ಲ ಅಂದ್ರೆ ಇನ್ನೂ ಬೇಜಾರ್ ಮಾಡ್ಕೊಂತಾರೆ ನೋಡ್ರಿ. ಅವ್ರು ಸಖತ್ ಹರ್ಟ್ ಆಗ್ಬಿಟ್ರು. ಅವರಿಗೆ ಹರ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬನ್ನಿ. ಅಲ್ಲ ಕಣಮ್ಮ, ನಾವೇ ಅತ್ತೆ ಚೆನ್ನಾಗಿರೋ ಸೀರೆಗಳೆಲ್ಲ ಕೊಡಿಸ್ಬೇಕು ಪಾಪ. ಅಂತದ್ರಲ್ಲಿ ಅತ್ತೆನೆ ನಮಗ್ ಕೊಡಿಸ್ತಿದಾರೆ. ನಡಿ ಹೋಗೋಣ, ನಾವು ಚೆನ್ನಾಗಿರೋ ಸೀರೆ ಮೊದ್ಲು ಅತ್ತೆಗೆ ಆರಿಸಿ ಚೆನ್ನಾಗಿರೋ ಸೀರೆ ಕೊಡಿಸಿ ಆಮೇಲಿಂದ ಅವ್ರು ಕೊಡ್ಸೋ ಸೀರೆನ ನಾವು ತಗೊಂಡ್ರೆ ಆಗುತ್ತೆ ಅಲ್ವಾ? ಅಕ್ಕ, ನಾನು ಹಿಂಗೆ ಹೇಳೋಣ ಅಂದ್ಕೊಂಡಿದ್ದೆ ನಿಮ್ಗೆ, ಅಷ್ಟರಲ್ಲಿ ನೀವೇ ಹೇಳ್ತಿದ್ದೀರಾ. ಬನ್ನಿ ಹೋಗಿ ಮೊದ್ಲು ಚೆನ್ನಾಗಿರೋ ಸೀರೆನ ಅತ್ತೆಗೋಸ್ಕರ ಒಂದ್ ಸ್ವಲ್ಪ ರೇಟ್ ಚೆನ್ನಾಗಿರೋದು, ಕ್ವಾಲಿಟಿ ಇರೋದು, ಜಾಸ್ತಿ ಚೆನ್ನಾಗಿರೋ ಅಂತದ್ದು ಒಳ್ಳೆ ಸೀರೆನ ಕೊಡ್ಸೋಣ. ಬನ್ನಿ ಹೋಗೋಣ ಮೊದ್ಲು. ನೋಡಕ ಅಲ್ಲಿ ಕೋಪ ಮಾಡ್ಕೊಂಡ್ಬಿಟ್ಟು ಸುನಿಲ್ ಅದನ್ನು ಅತ್ತೆ ಹೆಂಗ್ ಹೋಗ್ತಿದಾರಂತ ಅಲ್ಲಿ ನೋಡ್ರಿ ನಮಗ್ ಬಿಟ್ಟೆ ಹೋಗ್ತಿದಾರಲ್ಲ. ಅಯ್ಯೋ, ಅವ್ರ ಕತೆ ಏನ್ ಹೇಳ್ತೀರಾ, ಸುಮ್ಕಿರ ಮಾತ್ಲಾಗಿ. ಅಜ್ಜಿನೂ ಮೊಮ್ಮಗ ಅವ್ರ ತಾತ 3 ಜನನು ಸೇರ್ಕೊಂಡ್ಬಿಟ್ರೆ ಏನ್ ತಲೆನೇ ಕೆಡಿಸ್ಕೊಳಲ್ಲ ಅವ್ರು. ಹಂಗೆ ಅವ್ರು ಅಂತಾರ. ಅಲ್ ಕಣಮ್ಮ, ತಿಂಗಳಿಗೆ ಒಂದ್ಸಲಿ ಬಂದ್ಬಿಡ್ತಾರ ಕಣಮ್ಮ. ಅಜ್ಜಿ ತಾತ ಮೊಮ್ಮಗ 3 ಜನನು ಬಂದ್ಬಿಟ್ಟು ಆರಾಮಾಗ ಅವ್ರವ್ರು ಏನ್ ಬೇಕು ತಗೊಂಡು ತಿನ್ಕೊಂಡು ಹೋಟೆಲ್ಗೆ ಹೋಗ್ಬಿಟ್ಟು 3 ಜನನು ತಿನ್ಕೊಂಡು ಆರಾಮಾಗಿ ಬರ್ತಾರ ಕಣಮ್ಮ. ಈ ನನ್ನ ಮಗಂಗೆ ಹಿಂಗ್ ತಿನ್ಸಿ ರೂಢಿ ಮಾಡಿನೇನೆ ಈ ನನ್ನ ಮಗ. ಅಜ್ಜಿ ತಾತಂಗೆ ಅಷ್ಟೊಂದು ಮುದ್ದಿನ ಮೊಮ್ಮಗ ಆಗ್ಬಿಟ್ಟಿದಾನೆ. ಏನ್ ಮುದ್ದಾಡ್ತಾರೆ ಅಂತೀಯ. ಮೊಮ್ಮಗ ಅಂದ್ರೆ ಒಂದ್ ಈಟನ್ನು ಬಿಟ್ಕೊಡಲ್ಲ ಕಣೆ ಅಮ್ಮಣ್ಣಿ. ಪವಿತ್ರಮ್ಮ ಕಣಕ, ಅವ್ನ್ ಸುನಿಲ ಅವ್ನ್ ತರಲೆ ಹಿಂಗ ಆಡ್ತಿರ್ತಾರಲ್ಲ, ನನ್ಗೂ ಸಖತ್ ಇಷ್ಟ ಆಗುತ್ತಕ್ಕ. ಇನ್ನೊಂದ್ ಏನಂದ್ರೆ ಅಕ್ಕ, ಅವ್ನಿಗೆ ಹೋಗ್ತೀನಲ್ಲ, ನಾಳೆ ಬೆಳಿಗ್ಗೆ ನಾನು ಹೋಗ್ತಿದ್ದೀನಲ್ಲ ಅವ್ನಿಗೆ ಬಿಟ್ಬಿಟ್ಟು ಈಗ ಒಂದು 3-4 ದಿವಸದಿಂದ ಅವನ ಜೊತೆ ಇದ್ನಲ್ಲ, ಆಟ ಆಡ್ಕೊಂಡು ಅವನ ತರಲೆ ಮಾತಾಡೋದು, ಅವನ ಜೊತೆ ಮಾತಾಡೋದು ಇವೆಲ್ಲ ಕೇಳಿಸ್ಕೊಂಡಿರ್ತೀನಲ್ಲ, ಸಖತ್ ಬೋರ್ ಆಗ್ತಿರುತ್ತಕ್ಕ. ನನಗೆ ಬಿಟ್ಟು ಹೋಗಕ್ಕೂ ಮನ್ಸಾಗಲ್ಲ. ಏನ್ ಮಾಡ್ತೀರಾ, ಸ್ವಲ್ಪ ದಿವಸ ಅವ್ರಿಗೆ ಈ ಕಡೆ ಟ್ರಾನ್ಸ್ಫರ್ ಆಗ್ಬಿಟ್ರೆ ಆರಾಮಾಗಿ ಇದ್ ಬಿಡ್ಬೋದಕ್ಕ ಅತ್ಲಾಗಿ. ನೋಡಕ ನಮಗ್ ಬಿಟ್ಟು ಹೋಗಿಬಿಟ್ರು ನಡಿಯಕ್ಕ ಹೋಗೋಣ. ಅವ್ರೊಂದ್ ಅಂಗಡಿಗೆ ಹೋಗೋದು, ನಾವೊಂದ್ ಅಂಗಡಿಗೆ ಹೋಗೋದು, ತಿರ್ಗಾ ನಾವ್ ಇಲ್ಲಿಂದ ಅವ್ರಿಗೆ ಹುಡ್ಕೊಂಡು ಹೋಗೋದು ಸರಿ ಆಗಲ್ಲ. ಬಾರಕ ಬೇಗ ಹೋಗೋಣ. ಪಾಪ ಇದೇ ಸೀರೆ ಅಂಗಡಿ ಅಲ್ವಲ್ಲ, ಹೋದ್ಸಲಿ ನಾವು ದೀಪಾವಳಿ ಹಬ್ಬಕ್ಕೆ ನಾನು ನಿಮ್ಮ ಅಮ್ಮ ಎಲ್ಲ ಬಂದು ಸೀರೆ ತಗೊಂಡು ಹೋಗಿದ್ದು ಇದೇ ಅಂಗಡಿಯನ್ನು ನೋಡು. ಕಣಜಿ ಇದೇ ಅಂಗಡಿ, ಆದ್ರೆ ಈ ಒಣ್ಣಿರಿಲ್ಲ ಕಣಜಿ. ಈ ಒಣ್ಣ ಈಗ ಯಾರೋ ಬೇರೆಯವ್ರು ಬಂದಿರ್ಬೇಕು ಸಾಮಾನ್ಯಕ್ಕೆ. ಅಂಗಡಿ ಮಾತ್ರ ಇದೇನೆ ಕಣಜಿ, ಇದೇ ಅಂಗಡಿ ನಾವು ತಗೊಂಡು ಹೋಗ್ತಿದ್ದು ಸಲ. ನನಗ್ ನೆನ್ಪೈತೆ. ಅದೇ ಮತ್ತೆ ಅದಕ್ಕೆ ನಾನು ಅನ್ಕೊಂಡೆ, ಅಂಗಡಿ ಮಾತ್ರ ಹಂಗೆ ಐತೆ, ಇದು ಯಾರೋ ಬೇರೆಯವ್ರು ಇದಾರಲ್ಲ ಅನ್ಕೊಂಡು ನೋಡಂತಡಿ ಮಾತಾಡ್ಸರ. ಇದೇ ಅಂಗಡಿನ ಬೇರೆ ಅಂಗಡಿನ ಅಂತ. ಇಲ್ಲ ಅಜ್ಜಿ, ಬನ್ನಿ ಇದೇ ಅಂಗಡಿ ಬನ್ನಿ. ಬೇರೆ ಅಂಗಡಿಗೇನು ಹೋಗಿಲ್ಲ ನೀವು, ಇದೇ ಅಂಗಡಿನೇ. ಮೊದ್ಲಿದ್ದಿದ್ದು ನಮ್ಮ ತಂದೆಯವರು ಇದ್ದಿದ್ದು. ಅವರಿಗೆ ಹುಷಾರಿಲ್ದ ಕಾರಣ ಅವ್ರ ಮನೇಲಿದ್ದಾರೆ, ಸ್ವಲ್ಪ ರೆಸ್ಟ್ ಅಲ್ಲಿದ್ದಾರೆ. ಹಂಗಾಗಿ ಅಂಗಡಿನ ನಾನ್ ನಡ್ಸ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಅಜ್ಜಿ. ಏನ್ ಬೇಕಿತ್ತು ನೀವು? ನಮ್ಮ ಅಂಗಡಿ ಹಳೆ ಕಸ್ಟಮರ್ಸ್ ಅಲ್ವಾ ನೀವು? ಮೊದ್ಲು ನಾನು ಚಿಕ್ಕವನಿದ್ದಾಗೆಲ್ಲ ನೋಡ್ತಿದ್ದೆ ನಿಮ್ಗೆ. ಬನ್ನಿ. ಏನ್ ಸೀರೆ ಬೇಕಿತ್ತಾ? ಯಾರಿಗ್ ಬೇಕಿತ್ತಜ್ಜಿ ಸೀರೆ? ಸೊಸೇಂದ್ರಗಳು ಬೇಕಿತ್ತಾ? ಮಗಳಿಗೆ ಬೇಕಿತ್ತಾ? ನಿಮಗ ಯಾರಿಗಜ್ಜಿ ಸೀರೆ? ಸಂಕ್ರಾಂತಿ ಹಬ್ಬಕ್ಕೆ ಸೀರೆ ತಗೊಳಕ್ ಬಂದ್ರ? ಇಲ್ಲ ಪಾಪ, ನಿಮ್ಮ ಅಪ್ಪ ಹಿಂಗಾರೆ ಹುಷಾರಿಲ್ಲ ಅನ್ನೋ ತರಿಕೆ ಬಿಡಪ್ಪ. ಅತ್ಲಾಗ ಹೋಗ್ಲಿ ಅತ್ಲಾಗಿ.
ಅಯ್ಯೋ ಅದೇನ್ ಇದಾಗ್ಬಿಟ್ಟಾಯ್ತು ಕಾಯಿಲೆ 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 ಅಂತ ಜನಗಳು ಅದೇ ಯಾರಿಗೂ ಎಲ್ಲಾರ್ಗು ತೊಂದ್ರೆ ಕಣಪ್ಪ. ಎಲ್ಲಾರ್ಗು ಜ್ವರ ಅಂತೆ, ತಲೆನೋವು, ಕೆಮ್ಮು, ಶೀತ, ನೆಗಡೆ. ಏನಾಗೈತ್ಲ ಪಾಪ ನಿಮ್ಮ ಅಪ್ಪ ಹಿಂಗೆ? ಅಂದ್ರೆ ನಮ್ಮ ಅಪ್ಪ ಹಿಂಗೆ ಶುಗರ್ BP ಎರಡೂ ಇದೆ ಅಜ್ಜಿ. ಹಂಗಾಗಿ ಶುಗರ್ ಜಾಸ್ತಿ ಆಗ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ದಿವಸ ಅಡ್ಮಿಟ್ ಆಗಿದ್ರು. ಇವಾಗ ಮನೆ ಹತ್ರ ಇದ್ದಾರೆ. ಸ್ವಲ್ಪ ರೆಸ್ಟ್ ಅಲ್ಲಿ ಇರ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಹಂಗಾಗಿ ಮನೆ ಹತ್ರ ಇದ್ದಾರೆ. ಯಾರಿಗ್ ಬೇಕಿತ್ತಜ್ಜಿ ಸೀರೆ ಇವಾಗ? ಪಾಪ ಸೀರೆ ನನ್ ಸೊಸೆಂದ್ರುಗಳಿಗೆ ಕಣಪ್ಪ. ಒಳ್ಳೆ ಚೆನ್ನಾಗಿರ್ಬೇಕು ಸೀರೆ ಮಾತ್ರ. ಇಬ್ರಿಗೂ ಒಂದೇ ತರದ್ದು ಒಂದೇ ರೇಟಲ್ಲಿ ತೆಗಿಬೇಕು ನೋಡು. ಮಾತ್ರ ಚೆನ್ನಾಗಿರೋ ಸೀರೆ ಇರ್ಬೇಕು. ಒಂದ್ 1000 ರೂಪಾಯಿ 500 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಏನ್ ಬೇಜಾರಿಲ್ಲ. ಮಾತ್ರ ಸೀರೆಗಳು ಮಾತ್ರ ಚೆನ್ನಾಗಿರ್ಬೇಕು. ಅಮ್ಮ ಇಬ್ರು ಸೊಸೆಂದ್ರುಗಳಿದ್ದಾರೆ, ಹೆಚ್ಚು ಕಮ್ಮಿ ಇರಬಾರ್ದು, ಒಂದೇ ತರ ಸೀರೆ ಇರ್ಬೇಕು. ಅಂತ ಸೀರೆ ತೆಗಿಯಪ್ಪ. ಹೌದೇನಜ್ಜಿ? ಸೊಸೆಂದ್ರಗಳಿಗೆ ಸೀರೆ ತಗೊಂಡು ಹೋಗಕ್ ಬಂದ್ರ? ನೋಡಿ ನೋಡಿ, ನಿಮ್ಮ ಸೊಸೆಂದ್ರಗಳು ಇಬ್ರು ಪುಣ್ಯ ಮಾಡಿದಾರ ಬಿಡಮ್ಮ. ಅತ್ತೆ ಬಂದ್ಬಿಟ್ಟು ಸೊಸೆಂದ್ರಗಳು ಇಬ್ರಾಳಿಗೂ ಸೀರೆ ತಗೊಂಡು ಹೋಗ್ತಿದಾರೆ ನೋಡ್ರಿ, ಲೆಕ್ಕ ಹಾಕ್ರಿ. ಸರಿ ಕಣಜ್ಜಿ, ಆಯ್ತು, ತೋರಿಸ್ತೀನಿ, ಕುತ್ಕ ಬನ್ನಿ. ಮೊಮ್ಮಗನ ಇವನು, ಹಿಂದೆ ನಿಂತಿರೋನು. ಕಣಪ್ಪ ನನ್ನ ಮೊಮ್ಮಗ ಅವನು. ಯಾವಾಗ ನೋಡಿದ್ರು ನನ್ ಜೊತೆನೆ ಇರ್ತಾನವನು. ಅದಕ್ಕೆ ನಮ್ ಜೊತೆನೆ ಕರ್ಕೊಂಡ್ ಬಂದಿದೀನಿ. ನನ್ ಸೊಸೆಂದ್ರುಗಳು ಬಂದಿದ್ದಾರೆ, ಇಲ್ಲೇ ಒಂದ್ರಿಟ್ಟು ಏನೋ ಸಾಮಾನುಗಳು ತಗೊಂಡ್ಬರ್ಬೇಕಂತ ಹೋಗಿದ್ದಾರೆ. ಇನ್ನೇನು ಬರ್ತಾರ ಅವ್ರು. ಅಷ್ಟ್ರಲ್ಲಿ ನೀನ್ ತೋರಿಸ್ತಿರೋ ಸೀರೆನ. ಹೌದೇನಜ್ಜಿ? ಅವರು ಬಂದಿದಾರಾ? ಹೌದಾ, ಸರಿ ಸರಿ ಕಣಜ್ಜಿ, ಆಯ್ತು. ನೀವು ಇಷ್ಟಪಟ್ಟಿದ್ದು, ನೀವು ಆಯ್ಕೆ ಮಾಡಿದ್ದು ಅವ್ರು ತಗೊಳ್ತಾರ? ಅವ್ರು ಬಂದ್ಬಿಟ್ಟು ಬೇರೆ ಸೀರೆ ತೋರಿಸಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಅವ್ರು ಬರೋವರೆಗೂ ಕಾಯ್ತೀರಾ ಅಥವಾ ಸೀರೆಗಳು ತೋರಿಸ್ತೀರನ? ಅಯ್ಯೋ ಇಲ್ಲ ಕಣಪ್ಪ, ನಾನು ಏನ್ ಸೀರೆ ತಗೊಂಡು ಕೊಡಿಸ್ತೀನೋ ಅವರಿಗೆ ಅದೇ ಸೀರೆ ಹಾಕೊಳ್ತಾರ ಅವ್ರು. ಅವ್ರು ಇಂಥ ಸೀರೆ ಬೇಕು ಅಂತ ಸೀರೆ ಬೇಕು ಅಂತ ಏನು ಹೇಳಲ್ಲ ಅವ್ರ ಸೊಸೆಂದ್ರುಗಳು. ನನ್ನ ಮಾತು ಕೇಳ್ತಾರೆ. ನೀನ್ ತೋರ್ಸಪ್ಪ ಸೀರೆನ, ಹೊತ್ತಾಗೋಯ್ತು, ನನ್ನ ಮಕ್ಳು ಊರು ಬೇರೆ ಬಂದಿದ್ದಾರೆ, ಅವ್ರು ಬೇರೆ ಕಾಯ್ಕೊಂಡು ಕೂತ್ಕೊಳ್ತಾರಲ್ಲಿ. ನಾವ್ ಇನ್ನು ಸಾಮಾನುಗಳೆಲ್ಲ ತಗೋಬೇಕು, ಮನೇಲಿ ಹೋಗ್ಬಿಟ್ಟು ಮನೆಗೆಲ್ಲ ತಗೊಂಡು ಹೋಗ್ಬೇಕು, ಕೆಲ್ಸಗಳಿದಾವೆ. ತೋರ್ಸಪ್ಪ ಒಂದ್ ಸ್ವಲ್ಪ ಬೇಗ. ರಪ್ಪನ್ ತೋರಿಸ್ಬಿಟ್ರೆ ನಾನು ರಪ್ಪನ್ ತಗೊಂಡು ಹೋಗ್ಬಿಡ್ತೀನಿ ನೋಡು. ಸರಿ ಕಣಜ್ಜಿ, ಆಯ್ತು, ಸರಿ ಆಯ್ತು, ಬೇಜಾರ್ ಮಾಡ್ಕೋಬೇಡಿ, ತೋರಿಸ್ತೀನಿ, ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. ನೀರ್ ಕುಡಿತೀರಾ, ಜ್ಯೂಸ್ ಕುಡಿತೀರಾ, ಟೀ ಕುಡಿತೀರಾ, ಏನ್ ಕುಡಿತೀರಾ ನೀವು? ಇವಣ್ಣ ಏನಪ್ಪ ಇವಣ್ಣ, ಸೀರೆ ತೋರ್ಸೋಣ ಅಂತ ಹೇಳಿದ್ರೆ ನೀರ್ ಕುಡಿತೀರಾ, ಜ್ಯೂಸ್ ಕುಡಿತೀರಾ, ಟೀ ಕುಡಿತೀರಾ, ಬರೀ ಮಾತಾಡ್ಸ್ಕೊಂಡು ನಿನ್ಕೊಂಡ್ಬಿಡ್ತು. ಅವ್ರಿಗೆ ಹುಷಾರಿಲ್ಲ, ಇವ್ರಿಗೆ ಹುಷಾರಿಲ್ಲ ಅನ್ಕೊಂಡ್ಬಿಟ್ಟು ನಮ್ಮ ಅಜ್ಜಿ ಬೇಗ ತೋರ್ಸಪ್ಪ ಅನ್ನೋದೊಂದು ಗಡ್ಡೆ ಮಾತಾಡ್ಕೊಂಡು ನಿನ್ಕೊಂಡೈತಿ ಇವಣ್ಣ. ಏನಪ್ಪ ಇವಣ್ಣ ಹಿಂಗೆ? ಪಾಪ ಈಗ ಏನು ಬೇಡ ಕಣಪ್ಪ, ನನ್ಗೆ ಜ್ಯೂಸು ಬೇಡ, ಟೀನು ಬೇಡ, ಎಂತದು ಬೇಡ. ನೀನ್ ಸೀರೆ ತೋರ್ಸಪ್ಪ ಸಾಕು, ಅತ್ಲಾಗ ತಗೊಂಡು ಹೋಗ್ತೀವಿ, ಅತ್ಲಾಗಿ ಹೊತ್ತಾಗೋಯ್ತು. ಆಗಲ್ಲ ಕಣಜ್ಜಿ, ನಾನು ಯಾರಿಗೂ ಹಿಂಗೆಲ್ಲ ಹೇಳಲ್ಲ. ಅವ್ರವ್ರ ಪಾಡಿಗೆ ಬಂದ್ಬಿಟ್ಟು ಅವ್ರ ಸೀರೆಗಳು ಬಟ್ಟೆಗಳು ಏನೇನ್ ಬೇಕೋ ಇಷ್ಟ ಆಗಂಗ್ ತಗೊಂಡು ಹೋಗ್ತಾರೆ. ಆದ್ರೆ ಪಾಪ ನೀವು ಮೊದ್ಲಿಂದಾನು, ನಾನು ಚಿಕ್ಕವನಿಂದಾನು ನಿನ್ ಮೊಮ್ಮಗ ಇದ್ದಾನಿಲ್ಲ ಅವಾಗ್ಲಿಂದಾನು ನಿಮಗೆ ನೋಡ್ತಿದ್ದೀನಿ. ಇದೇ ಸೀರೆ ಅಂಗಡಿ, ನಮ್ ಸೀರೆ ಅಂಗಡಿಗಳೇ ಬರ್ತೀರಾ. ದೀಪಾವಳಿ ಹಬ್ಬಕ್ಕಾಗ್ಲಿ, ಯುಗಾದಿ ಹಬ್ಬಕ್ಕಾಗ್ಲಿ, ಒಂದ್ ಫಂಕ್ಷನಿಗಾಗ್ಲಿ, ಎಲ್ಲದಕ್ಕೂ ನಮ್ಮ ಅಂಗಡಿಗೆ ಬರ್ತೀರಾ. ಹಂಗಾಗಿ ಪಾಪ ನಮ್ಮ ಹಳೆ ಕಸ್ಟಮರ್ ಅಲ್ವಾ ನೀವು, ಹಂಗಾಗಿ ನೀವಂದ್ರೆ ನಮ್ಗೆ ಗೌರವ ಜಾಸ್ತಿ. ಅದಕ್ಕೋಸ್ಕರ, ಅದ್ರಲ್ಲೂ ವಯಸ್ಸಾಗಿರೋರು ನೀವು, ಅದಕ್ಕೋಸ್ಕರ ನಿಮ್ಗೆ ನೋಡಿ ಗೊತ್ತಾಗ್ಲಿಲ್ಲ ಅಂದ್ರೂ, ಅಂಗಡಿ ಗೊತ್ತಾಗ್ಲಿಲ್ಲ ಅಂದ್ರೂ ಹುಡ್ಕೊಂಡ್ ಬರ್ತೀರಲ್ಲ. ಹಂಗಾಗಿ ಟೀ ಕುಡಿತೀರಾ, ಜ್ಯೂಸ್ ಕುಡಿತೀರಾ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಕುತ್ಕೊಳ್ಳಿ ಆರಾಮಾಗಿ ಅಂತ ಹೇಳ್ದೆ ಕಣಜ್ಜಿ. ಆಯ್ತು ಬಿಡಿ, ನಿಮ್ಗೇನು ಇಷ್ಟ ಅಲ್ಲ ಅಂದ್ರೆ ಸೀರೆ ತೋರಿಸ್ತೀನಿ, ತಗೊಳ್ಳಿರಂತೆ. ನೋಡಿ ಅಜ್ಜಿ, ಈ ಸೀರೆಗಳಿದಾವಲ್ಲ ಈಗ ತೆಗ್ದಿದ್ದೀನಲ್ಲ, ಎಲ್ಲಾ ಸೀರೆಗಳು ಅಷ್ಟೇ ಒಂದೇ ರೀತಿ ಡಿಸೈನು, ಒಂದೇ ರೀತಿ ರೇಟ್ ಇರೋದು. ಆದ್ರೆ ಬಾರ್ಡ್ರ್ ಮಾತ್ರ ಒಂದ್ ಸ್ವಲ್ಪ ದೊಡ್ಡದೈತೆ, ಟ್ರೆಂಡಿಂಗ್ ಅಲ್ಲಿರೋ ಸೀರೆ. ಅಂದ್ರೆ ಚೆನ್ನಾಗಿದೆ ಕಣಜ್ಜಿ. ಜಾಸ್ತಿ ಈ ಸೀರೆಗಳೇ ಕಣಜ್ಜಿ ಈಗ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಓಡ್ತಿರೋದು. ಬೆಳಗಿಂದಾನು ಒಂದ್ 10-15 ಸೀರೆಗಳು ಸೇಲ್ ಆಗಿದಾವೆ. ಬಲು ಚೆನ್ನಾಗೈತೆ ಕಣಜ್ಜಿ, ಸೀರೆ ಮಾತ್ರ ಸೂಪರ್ ಆಗೈತೆ, ಮಸ್ತ್ ಆಗೈತೆ ಕಣಜ್ಜಿ. ನೀನ್ ಸೊಸೆಂದ್ರಗಳು ಈ ಸೀರೆನ ನೋಡ್ರಿ ಇಷ್ಟಪಡ್ತಾರೆ. ನೋಡಿ, ಇದ್ರಲ್ಲೇನೆ ಕಲರ್ಸ್ಗಳಿದಾವೆ, ಬೇರೆ ಕಲರ್ಸ್ ಇದಾವೆ. ಇದು 8 ಸೀರೆಗಳು ಮಾತ್ರ ಅಲ್ಲ, ಇನ್ನೂ ಕಲರ್ಸ್ಗಳಿದಾವೆ, ಬೇಕಂದ್ರೆ ತಗೊಳ್ಳಿ ಅಜ್ಜಿ. ಇವು ಸೀರೆಗಳೇನು ಇಷ್ಟ ಆಗ್ಲಿಲ್ಲ ಕಣಪ್ಪ. ಪಾಪ ಈಗ ನಾನು ಇಟ್ಕೊಂಡಿದ್ದೀನಲ್ಲ ಈ ಸೀರೆನ ಒಂದಿಟ್ಟು ನೀನು ತೆಗೆದು ತೋರಿಸಿದ್ರೆ ಎಲ್ಲ ನೋಡ್ತಿದ್ನಪ್ಪ, ಒಳಗಡೆ ಎಲ್ಲ ಡಿಸೈನ್ ಹೆಂಗೈತೆ ಏನು ಎತ್ತ ಅಂತ ಅಲ್ವಾ, ತೋರಿಸ್ತೀಯಾ? ಅಲ್ಲ ಕಣಜ್ಜಿ, ಹಂಗೆಲ್ಲ ಸೀರೆಗಳೆಲ್ಲ ಓಪನ್ ಮಾಡಿ ತೋರ್ಸಕ್ ಆಗಲ್ಲ ಕಣಜ್ಜಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ತಗೊಂತೀರಾ ಅಂತ ಕನ್ಫರ್ಮ್ ಆದ್ರೆ, ಗ್ಯಾರಂಟಿ ಇದ್ರೆ ಬೇಕಾದ್ರೆ ನಾನು ಓಪನ್ ಮಾಡಿ ತೋರಿಸ್ಬೋದು. ಎಲ್ಲಾ ಸೀರೆಗಳನ್ನೆಲ್ಲ ತೆಗೆದು ಬಿಟ್ರೆ ಅದು ಇಸ್ತ್ರಿ ಹೋಗ್ಬಿಡುತ್ತೆ ಕಣಜ್ಜಿ. ಅದಕ್ಕೋಸ್ಕರ ಹಿಂಗೆಲ್ಲ ತೋರ್ಸಕ್ಕಾಗಲ್ಲ. ಆಯ್ತು, ನೋಡೋಣ, ಇನ್ನು ಬೇರೆ ಬೇರೆ ಸೀರೆಗಳು ತೋರಿಸ್ತೀನಿ ನೋಡ್ರಿ. ಅವೇನಾದ್ರೂ ಅದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ನಿಮ್ಗೆ ಅದೇ ಸೀರೆನ ತಗೊಂಡಿರಂತೆ, ಸರಿನಾ? ಸರಿ ಕಣ, ಆಯ್ತು ತೋರ್ಸಪ್ಪ ನೋಡೋಣ. ಈಗಳಕ್ಕ ಇಲ್ಲಿದ್ದಾರೆ, ನಾವು ನೋಡಿದ್ರೆ ಅಕ್ಕಪಕ್ಕ ಅಂಗಡಿಲೆಲ್ಲ ಹುಡ್ಕೊಂಡು ಹೋಗ್ತಿದೀವಿ, ಎಲ್ಲೋದ್ರು ಅಂತ. ಪಾಪ ಸುನಿಲ,
ಇಲ್ಲಿ ಬಂದಿದ್ದೀರಲ್ರ ನೀವು? ನಾವ್ ಎಲ್ಲೆಲ್ಲಂತಾರ ಹುಡ್ಕೋದು. ಆಹಾ, ಅಜ್ಜಿ ಮೊಮ್ಮಗ ಸರಿ ಇದೀರ ಕಣ್ರಪ್ಪ ನೀವು. ಹ್ಮ್, ಹಿಂದೆ ಹಿಂದೆನೆ ಓಡ್ ಬರ್ತಿದೀವಿ, ಕೂಗ್ತಿದೀವಿ, ಬರ್ರಿ ಬರ್ರಿ ಎಲ್ಲಿದ್ದೀರ, ಬಂದೆ ತಡೀರಿ ನಾವು ಬರ್ತಿದೀವಿ ಅಂತ ಕೂಗಿರೋನು ಏನ್ ಮಾತಾಡ್ದಂಗ ಇಬ್ರು ಬಂದ್ಬಿಟ್ಟಿದಿರಲ್ಲ ನೀವು. ಆ ಪರವಾಗಿಲ್ಲ ಕಣ ಸುನಿಲ್ಲ ನೀನು. ಅಲ್ಲ ಕಣ್ರಮ್ಮ, ನೀವು ಸೀರೆ ಬೇಡ ಅಂತ ಹೇಳಿದವ್ರು ನೀವ್ ಯಾಕ್ರಮ್ಮ ಬಂದಿದ್ದೀರಾ ನೀವು? ಹೋಗ್ರಿ, ನನಗ್ ಬೇಕಾದ ಸೀರೆ ನಾನು ತಗೊಂಡು ನನ್ನ ಪಾಡಿಗೆ ನಾನು ಬರ್ತೀನಿ. ನಿಮ್ ಪಾಡಿಗೆ ನೀವು ಮನೆ ಹತ್ರ ಹೋಗ್ರಿ, ಆ ಹುಡುಗರು ಕರ್ಕೊಂಡು. ನನಗೆ ಕೆಲಸಗಳಿದಾವೆ. ನಾನು ಇನ್ನು ತಗೊಂಡು ಇನ್ನು ಮಾತ್ರೆ ಅಂಗಡಿಗೆಲ್ಲ ಹೋಗ್ಬೇಕು, ತರಕಾರಿ ಅಂಗಡಿಗೆಲ್ಲ ಹೋಗಿ ಮಾರ್ಕೆಟ್ಗೆಲ್ಲ ಹೋಗ್ಬಿಟ್ಟು ಇನ್ನು ಸಾಮಾನುಗಳೆಲ್ಲ ತಗೊಂಡ್ ಬರ್ಬೇಕು. ಗೊತ್ತಾಗುತ್ತೆ? ಹೋಗ್ರಿ ಹೋಗ್ರಿ ನಿಮ್ ಪಾಡಿಗೆ ನೀವು. ನೀವೇನ್ ಮಾಡಕ್ ಬಂದಿದ್ರಿ ಇಲ್ಲಿ? ಸುಮ್ಕಿರತ್ತೆ, ನೀವೇನ ಬೈಬೇಡ್ರಿ. ಏನೋ ಬಾಯಿ ಮಾತಿಗೆ ಬೇಡ ಅಂತ ಹೇಳೋದು, ಅದಕ್ಕೆ ಮುನಿಸ್ಕೊಂಡ್ ಬಂದ್ಬಿಡದ ನೀವು. ಈಗ ತೋರಿಸ್ರಿ, ಯಾವ ಸೀರೆ ನೀವು ತೋರಿಸ್ತಿರೋ, ನೀವು ಯಾವ ಸೀರೆ ಸೆಲೆಕ್ಟ್ ಮಾಡಿ ಕೊಡಿಸ್ತಿರೋ ಅದೇ ಸೀರೆನ ನಾವು ಉಟ್ಕೊಳ್ತೀವಿ ಹಬ್ಬಕ್ಕೆ. ತೋರಿಸ್ರಿ ಇವಾಗ, ಆಯ್ತು, ಬೇಜಾರು ಮಾಡ್ಕೋಬೇಡಿ. ತೋರ್ಸಪ್ಪ ನೋಡು. ನನ್ನ ಸೊಸೆಂದ್ರುಗಳು ಬಂದ್ರು, ಅವ್ರಿಗೆ ಎಂತ ಸೀರೆ ಇಷ್ಟ ಆಗುತ್ತೋ ಆಗಲ್ವೋ ಅಂತ ಬೇರೆ ಕೇಳ್ತಿದ್ದಲ್ಲ. ನೋಡಪ್ಪ ಬಂದಿದ್ದಾರೆ, ಅವ್ರಿಗೆ ಎಂತ ಸೀರೆ ಬೇಕೋ ಅಂತ ಸೀರೆನ ತೋರಿಸ್ಬಿಟ್ಟು ಅವ್ರು ಯಾವ್ದು ಬೇಕೋ ಅದನ್ನ ಕೊಡಪ್ಪ ನೋಡಿ. ಇದ್ ನೋಡಿ ಅಕ್ಕ, ಈ ಸೀರೆ ಚೆನ್ನಾಗೈತೆ ನೋಡಿ. ಈಗ ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸೀರೆ ಇದು, ಬಲು ಚೆನ್ನಾಗೈತೆ. ಈಗ ಬಿಟ್ಟಿರೋ ಸೀರೆ ಕಣಕ್ಕ, ಇದು ಜಾಸ್ತಿ ಓಡ್ತೈತೆ, ಟ್ರೆಂಡಿಂಗ್ ಅಲ್ಲಿ ಐತೆ, ಎಲ್ಲಾರು ತಗೊಳ್ತಿದ್ದಾರೆ ನೋಡಿ. ಈ ಸೀರೆ ಏನಾದ್ರು ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಬೇಕಾದ್ರೆ ಇದ್ರಲ್ಲೇ ಬೇರೆ ಬೇರೆ ಕಲರ್ಸ್ ಗಳೆಲ್ಲ ಇದಾವೆ ನೋಡಿ, ಬೇಕಾದ್ರೆ ಕೊಡ್ತೀನಿ. ನೀನೆಲ್ಲ ಪಾಪ ನೀನ್ ಯಾಕ ಚೆನ್ನಾಗಿರೋ ಸೀರೆನೇ ತೋರಿಸ್ತಿಲ್ಲ ಕಣಪ್ಪ, ನನ್ಗೆ ಯಾಕ ಇಷ್ಟನೇ ಆಗ್ತಿಲ್ಲ. ನಿಮ್ಮ ಅಪ್ಪಯ್ಯ ನೋಡಿದ್ರೆ ಒಳ್ಳೆ ಚೆನ್ನಾಗಿರೋ ಸೀರೆಗಳು ತೋರಿಸಿತ್ತಪ್ಪ ಮೊದ್ಲೆಲ್ಲ. ನೀನ್ ಒಂದೊಂದೇ ಸೀರೆಗಳು ತೋರಿಸ್ತೀಯ, ಗಂಟೆ ಮಾಡ್ತೀಯ, ಇದ್ ನೋಡ್ರಿ ಅಂತ ತೋರಿಸ್ತಿರ್ತೀಯ. ಚೆನ್ನಾಗಿರೋ ಸೀರೆಗಳು ಪಟ 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 ಅಂತ ತೋರಿಸ್ರೆ ನಾವು ಚೆನ್ನಾಗಿರೋದು ಒಂದ್ ಸೀರೆ ಆರಿಸ್ಕೊಂಡ್ಬಿಟ್ಟು ಇಂಥದಲ್ಲಪ್ಪ ಇಂಥ ಕಲರ್ ತೆಗಿ ಅಂತ ಹೇಳ್ಬಿಟ್ಟು ಅತ್ಲಾಗಿ ರಪ್ಪನ್ನ ತಗೊಂಡು ಹೋಗ್ತೀವಪ್ಪ. ನೀನ್ ಯಾಕ ನೀನ್ ಹುಡುಗ ಇನ್ನು ಸ್ಪೀಡ್ ಆಗ್ಬೇಕಡಪ್ಪ, ನೀನು ತೋರ್ಸು ಚೆನ್ನಾಗಿರೋ ಸೀರೆಗಳು ತೆಗಿ. ಆಯ್ತಜ್ಜಿ, ಆಯ್ತು ತೋರಿಸ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಏನಂದ್ರೆ ಒಂದೊಂದೇ ಸೀರೆಗಳು ತೋರಿಸ್ತಿದ್ದೀನಿ, ಡಿಸೈನ್ಗಳು. ಇದೇ ಡಿಸೈನ್ಗಳು ಯಾವ ಡಿಸೈನ್ ಇಷ್ಟ ಆಗುತ್ತೋ ಅಂತದ್ರಲ್ಲಿ ಬೇಕಾದ್ರೆ ಬೇರೆ ಬೇರೆ ಕಲರ್ಸ್ ತೋರಿಸ್ತೀನಿ. ಮೊದಲು ಡಿಸೈನ್ ಯಾವ್ದಂತ ಸೆಲೆಕ್ಟ್ ಮಾಡಿ ಅಂತ ತೋರಿಸಿದ್ದೆ ಅಷ್ಟೇ ಕಣಜ್ಜಿ, ಬೇಜಾರ್ ಮಾಡ್ಕೋಬೇಡಿ, ತೋರಿಸ್ತೀನಿ. ನಾನು ಹೋಗಿ ಹಾಳಾದವನು ಇವ್ರ ಕೈಲಿ ಹೋಗ್ಬಿಟ್ಟು ಸಿಗಾಕೊಂಡ್ಬಿಟ್ಟಲ್ಲ. ಹೆಂಗ ನಮ್ಮ ಅಪ್ಪ ಚಿಕ್ಕಪ್ಪನ ಜೊತೆ ಹೋಗಿದ್ರೆ ಹೆಂಗ ಅಂಗಡಿ ತಾವ ಸಾಮಾನುಗಳೆಲ್ಲ ತಗೊಂಡ್ಬಿಟ್ಟು ನನಗೂ ಒಂದಿಟ್ಟು ಟೌನ್ ಅಲ್ಲಿ ಬೇಕ್ರಿ ತಾವ ಏನಾರ ತಿನ್ನಿಸ್ಕೊಂಡು ಹೆಂಗ ಕರ್ಕೊಂಬರೋರು. ನಾನು ಹೋಗ್ಬಿಟ್ಟು ಇಲ್ಲಿ ಅಂಗಡಿ ತಾವ ಬಂದ್ಬಿಟ್ಟು ಸಿಗಾಕೊಂಡ್ಬಿಟ್ಟೆ ಇಲ್ಲಿ. ಇನ್ನು ನಮ್ಮ ಅಜ್ಜಿ, ನಮ್ಮ ಅಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲಾರು ಇಲ್ಲಿ ಸೀರೆ ತಗೊಂಡು ಅದ್ ಯಾವಾಗ ಆಚೆ ಕಡೆ ಬರ್ತಾರೋ ಏನೋ. ಅವ್ರು ತಗೊಳೋವರೆಗೂ ನಾನು ಸುಮ್ಮಕ್ಕೆ ಇರ್ಬೇಕು. ನನ್ಗಂತೂ ಬಲು ಬೋರ್ ಆಗ್ತೈತೆ. ಅಲ್ಲಿ ಮಂತವ್ಲಾರ ಇದ್ದು ಅವ್ನ್ ಚಂದ ಜೊತೆ ಆಟ ಆಡಕಾರ ಹೋಗ್ಲಿಲ್ಲ ನಾನು ಹಾಳಾದವನ ಹತ್ಲಾಗಿ. ನಮ್ ತಾತ ಬಡ್ಕಂತು, ಬೇಡಕಂಡ್ ಬಾರ ಪಾಪ, ಬೇಡಕಂಡ್ ಬಾರ, ಆ ಗಿರೀಶನ್ ಅಂಗಡಿಲಿ ಹೋಗ್ಬಿಟ್ಟು ಚರ್ಮುರಿ ಎಲ್ಲ ತಗೊಂಬಂದ್ ಕೊಡ್ತೀನಿ ತಿನ್ಕೊಂಡು ನಂತ ಇರ್ಬಾರ್ಲ ಪಾಪ ಅಂತ ಬಡ್ಕಂತು. ನಾನು ಕಾರಲ್ಲಿ ಬರೋ ಖುಷಿಗೆ ಅಲ್ಲಿ ಉಳ್ಕೊಳ್ಳಿಲ್ಲ ನೋಡು. ಇಲ್ಲಿ ಸುಮ್ನೆ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡಂಗ ಆಗ್ತೈತೆ, ಬಲು ಬೋರ್ ಆಗ್ತೈತೆ, ಬೇಜಾರಾಗ್ತೈತೆ ನನಗೆ. ನೋಡಿ ಅಕ್ಕ, ಈ ಸೀರೆ ಚೆನ್ನಾಗಿದೆ ನೋಡಿ. ನೋಡಿ ನಿಮ್ಮಿಬ್ರು ಸೊಸೆಂದ್ರಗಳಿಗೂ ಸಖತ್ತಾಗಿ ಕಾಣುತ್ತೆ ಈ ಸೀರೆ ಮಾತ್ರ. ಈಗ ರೀಸೆಂಟ್ ಆಗಿ ಬಿಟ್ಟಿರೋ ಸೀರೆ ಅಕ್ಕ, ಇದೆಲ್ಲ ಬಹಳ ಜನ ತಗೊಳ್ತಿದ್ದಾರೆ. ದಿವಸಕ್ಕೆ ಕಡಿಮೆ ಅಂದ್ರೆ 25-30 ಪೀಸು ಸೇಲ್ ಆಗುತ್ತೆ ಕಣಕ್ಕ. ಇದು ಸಖತ್ತಾಗಿದೆ ಸೀರೆ ನೋಡಿ. ಬೇಕಾದ್ರೆ ಇದರಲ್ಲಿ ಬೇರೆ ಬೇರೆ ಕಲರ್ಸ್ಗಳು ಐತೆ, ಡಿಸೈನ್ಸ್ಗಳು ಐತೆ, ನ್ಯೂ ಲುಕ್ಕು ಐತೆ, ಮತ್ತೆ ಡಿಸೈನು ಚೆನ್ನಾಗಿ ಬೇರೆದಿದೆ ನೋಡಿ. ಇದ್ರಲ್ಲೇನೆ ಇದೇ ಟೈಪ್ ಸೀರೆಲೆ ಡಿಸೈನು ಬೇರೆದಿದೆ ನೋಡಿ. ಬೇಕಾದ್ರೆ ಕಲರ್ಸು ಬೇರೆದಿದೆ, ಬೇಕಾದ್ರೆ ತೋರಿಸಿ ಅಂದ್ರೆ ತೋರಿಸ್ತೀನಿ. ಅದೇ ಆಗ್ಲಿಲ್ವೇನಜ್ಜಿ, ಬಾರಜಿ ಹೋಗೋಣ, ಒತ್ತಾಗೋಯ್ತು, ಎಷ್ಟೊತ್ತು ಮಾಡ್ತೀಯ? ನಾನು ಇವಾಗ ನೋಡಿ ಇವಾಗ ನನ್ನ ಬಾಯಿಲಿ ಚಿಕ್ಕಪ್ಪನ ಹತ್ರ ನಾನು ಕಳ್ಸ್ಬಾ, ನಾನು ಹೋಗ್ತೀನಿ, ಬಿಟ್ ಬಾ ಅಲ್ಲೇ. ನೀವ್ ಏನಾರ ಮಾಡ್ಕೊಳ್ಳಿ, ನೀವ್ ಯಾವಾಗ್ಲಾರ ತಗೊಂಬರ್ರಿ, ನಾನು ಹೋಗ್ತೀನಿ. ಪಾಪ ಹಾಗೆ ಹೋಯ್ಕೊಂಡು ಸುಮ್ಕಿರ, 1-2 ಸೀರೆ ತಗೊಂಡಿದ್ದೇನೆ, ಹೋಗ್ಬಿಡ ಕಡೆ ಸುಮ್ಕಿರೋ, ಹಂಗ ಹಠ ಮಾಡ್ಬೇಡ. ಬೇಡ ಕಣ ಪಾಪ ಅಂತ ಹೇಳಿದ್ರು ಬರದ್ ಬಂದ್ಬಿಟ್ಟು ಹಿಂಗೆ ಹಠ ಮಾಡ್ತಿದೆ. ಅಜ್ಜಿ ಅವರೆಲ್ಲ ಬೇಜಾರ್ ಮಾಡ್ಕೊಂಡ್ವೇನು ಪಾಪ? ನೀನೇ ಹೇಳು, ಹೋಗ್ಬೇಕಾದ್ರೆ ನಿನ್ಗೆ ಬೇಕ್ರಿಲಿ ಏನಾದ್ರು ಕೊಡ್ಸ್ಕೊಂಡು ಹೋಗ್ತೀವಿ, ಸುಮ್ಕಿರ್ ಪಾಪ. ಇನ್ನೇನು ಹಾಗೆ ಹೋಯ್ತು, ಇನ್ನು 10 ನಿಮಿಷ ಸುಮ್ಕಾಗ್ಬಿಡು, ತಗೊಂಡು ಹೋಗ್ಬಿಡೋಣ ಸೀರೆನ. ಬೇಗ ತಗೊಂಡ್ರಮ್ಮ, ಅದ್ ಎಷ್ಟೊತ್ತು ಮಾಡ್ತೀರಾ? ಗಂಟೆ ಮಾಡ್ತೀರಾ ಹೇಳ್ರಿ ನೀವು? ಆಯ್ತು ಕಣ್ ಸುಮ್ಕಿಲ್ಲ ಪಾಪ, ತಗೊಂಡು ನಾವು. ಹಾಗೆ ಹೋಯ್ತು ಕಣ್ತಡಿ, ಇನ್ನೊಂದು 10 ನಿಮಿಷ, 10 ನಿಮಿಷ, ಇನ್ನೇನು ರಪ್ಪನ್ನ ತಗೊಂಡು ಹೋಗ್ಬಿಡೋಣ, ಸುಮ್ಕಿರು.